ಸಂಡೇ ಮಾರ್ನಿಂಗು ಮುಂಜಾಳೆ ಯಾರು ಬೈಗಳು ನಮಸ್ತೆ ಬೋ ಇವ ಯಾರೇ ಹಾಸಿ ಅಂದ್ ಹೇಳಂದ್ರೆ ಸೀದಾ ನನಗೆ ಕಾಪ್ ಹಾಕಕ್ಕೆ ಬಂದನ್ರಿ ನಿತ್ಯ ಸಂಡೇಕೊಮ್ಮೆ ಪುಕಡ್ದೆ ನಾಷ್ಟ ಮಾಡೋ ಅಭ್ಯಾಸ ಐತ್ರಿ ಅದಕ್ಕೆ मतलब वो अलग ही लेवल का बंदा था ಇವ್ನಿಗೆ ಕಾಪ್ ಹಾಕ್ತಿವ್ರಿ ಬರ್ರಿ ಹಂಗೆ ಒಟ್ಟು ನಾಷ್ಟ ಮಾಡಸನರಿ ನೋಡೋಣ್ರಿ ಏನು ಮಾಡ್ತೀವಿ ತಿನ್ಸಾಲ್ ಬಿಡ್ರಿ ನಾನು ಇವನಿಗೆ ಅಂದ್ರು ಇದು ಮಾಡೋಣ ಹೆಂಗೆ ರೊಕ್ಕ ನಿನ್ನೆ ಕೊಡ್ಬೇಕು ನಾನು ಹೆಲ್ಪ ನೀ ಹಾಂ 2 ದಿವಸ ತಿಂಗೈತಿತ್ತು ಅಲ್ಲೇ ಗಾಯ್ಸ್ ತಿನ್ನಿಸಿ ಸಾಕಾಗೈತಿ ರೀ ಕಿಶೆ ಖಾಲಿ ಆಗತ್ತೈತಿ ರೀ ಅಂದ್ರೂ ಬಿಡಾತಿಲ್ಲ ಅವ ನೋಡೋಣ್ರಿ ಇವತ್ತೊಂದು ದಿವ್ಸ ತಿನ್ಸೋಣತ್ರಿ ನೀವು ಗಾಯ್ಸ್ ಗಾಡಿ ವಾರ್ಮಪ್ ಮಾಡತ್ತೀನಿ ರೀ ಬೈಗಳಲ್ಲಿ ಕಾಯ್ಲತ್ತಾರು ತಿಂದೇ ಹೋಗುತ್ತಾನ ಬಿಡಂಗೆ ಕಾಣಲ್ರಿ ಅವನ ಹಿಂದೆ ಇನ್ನೊಬ್ಬ ಹುಡುಗನ ಯಾರನ್ನ ಕರ್ಕೊಂಬಂದಾನ ಹಳೆ ಮಾವ ಇಬ್ರು ಬಂದವ್ರ ಗಾಯ್ಸ್ ನಾಷ್ಟ ತಿನ್ನಕತ್ತೇಳಿ ಹಂಗೇನಿಲ್ಲ ಎಲ್ಲ ಇದೈತಿ ಗಾಯ್ಸ್ ನಮ್ಮ ಬೇಬಿ ಪಾಪ ಎಲ್ಲ ರಾತ್ರಿ ಎಲ್ಲ ಮಳೆ ಆಗೈತಿ ನೀರು ಹೆಂಗೈತಿ ವರ್ಷಾಕ್ಸೋದಕ್ಕೆ ಪುರ್ಸೋದ್ ಕೊಟ್ಟಿಲ್ರಿ ಅವ ಅಟ್ಟಿದು ಮಾಡತ್ತಾನ ಕರ್ಕೊಂಬರ್ಬೇಕಂದಿದ್ದೆ ಫ್ರೆಂಡ್ಸ್ ಅದಕ್ಕೆ ನಾವ್ ಇಬ್ರೇ ಬಂದೇವ್ ಫ್ರೆಂಡ್ಸ್ ಅಂದ್ರೆ ಒಂದು ಹೂವನ್ನು ಉಣುದು ಇಬ್ರು ಉಣುದು ಒಂದೇ ಲೆಕ್ಕ ಗಾಯ್ಸ್ ಅಲ್ಲೇ ಕಂಟಿನ್ಯೂ ಮಾಡ್ತೇನೆ ರೀ ಗೈಸ್ ಅವರು ನಂಗೆ ಪರಿಚಯದವ್ರು ಇದ್ರು ಸೊ ನನಗೆ ಹಾಕಿ ಕೊಟ್ಟಾರು ನಮ್ಮ ನಿತಿನ್ ಬಗ್ಗೆ ಏನೂ ಕೊಟ್ಟಿಲ್ಲ ಅವನಿಗೆ ಬರೀ ಪ್ಲೇಟ್ ಕೊಟ್ಟಾರು ಇವ ಬಸ್ ಹುಡಿಯಾರ್ ನೋಡ್ಕೊತಾನ ಮುಂದೆ ಬಸ್ ನಿಂತೈತಿ ಬಟ್ ನಾ ಏನೈತಿ ಇಡ್ಲಿ ಒಳಗೆ ತಿನ್ನತೀನಿ ಗೈಸ್ ಅವ್ರು ಎಟ್ಟೆ ವೆಜಿಟೇಬಲ್ಸ್ ಹಾಕ್ಯಾರು ದೋಸೆ ಕೊಟ್ಟಿಲ್ಲ ನಿತ್ಯ ಬರೀ ನಿತಿನ್ ಬೈ ದೋಸೆ ಈಗ ಕೊಟ್ರು ಅದಕ್ಕೆ ಕಂಟಿನ್ಯೂ ಮಾಡ್ಕೋತ ಗೈಸ್ ಒಂದ್ ಪ್ಲೇಟ್ ಇಡ್ಲಿ ಒಳಗೆ ತಿಂದ್ವಿ ಬಟ್ ನಮಗ್ ಸಮಾಧಾನ ಅನ್ನಿಸ್ಲಿಲ್ಲ ಸೊ ಇನ್ನೊಂದ್ ಪ್ಲೇಟ್ ತೊಳತೀವಿ ಹಾಕಿ ಕೊಡ್ಲಾತಾರ ಅವರು ಅದನ್ನ 3 ಪ್ಲೇಟ್ ಇಡ್ಲಿ ವಡ ತಿಂದ್ವಿ ಗೈಸ್ ಈಗ ಅವನಿಗೆ ಕೊಡ್ಬೇಡ ತಿಳಿನಿ ಅಂದ್ರು ಕೊಡ್ಲಾತಾರ ಅವ್ರು ಏನ್ ಮಾಡಕ್ ಬರಲ್ಲ ಅವರುನ ಯಾರೋ ಇವನು ಇಲ್ಲ ಸುಂದ್ರ ನೋಡಕ್ ಕೋತಿ ನನ್ ಮಗ ಇದ್ದಂಗ ಸುಂದ್ರ ಅಂತೆ ಅವ ಸೈಡ್ ನಿತಿನ್ ಬೈ ರೌಂಡ್ 2 ಚಾಲು ಆಗೈತಿ ಬೈ ಇಡ್ಲಿ ತಿನ್ಲತ್ತಾನು ಅವನು ಇಡ್ಲಿ ತಿನ್ನತ್ತಾನು ತಿಂದು ಹೇಳ್ತೀನಿ ಗಾಯ್ಸ್ ಹೆಂಗ್ ಟೇಸ್ಟ್ ಹಂಗೈತೆ ಅಂತೇಳಿ ಗಾಯ್ಸ್ ತಿಂದ್ವಿ ಟೇಸ್ಟ್ ಮಸ್ತ್ ನೋಡಿ ಗಾಯ್ಸ್ ಅಂಗಡಿ ಅನ್ನಾರ ಮಸ್ತ್ ಅದಾರು ಚಲೋ ಮಾಡ್ತಾರ ಟೇಸ್ಟ್ ಐತಿ ನಿತ್ಯ ತಿಂದ ನೀರ್ ಕುಡಿಲತ್ತಾನು ಅಂದ್ರೆ ಮಂದಿ ರಕನೆ ತಿನ್ನೋದನಂತರ 4-5 ಪ್ಲೇಟ್ ತಿಂತಾನ ಗಾಯ್ಸ್ ಇಲ್ಲ ಅವನೇ ಬಿಲ್ ಕೊಟ್ಟಾನ ಇವತ್ತಿಂದ ಮಾತ್ ಸುಮ್ಮನೆ ಅವ ಆಮೇಲೆ ಬೈತಾನ್ರಿ ಗಾಯ್ಸ್ ನನಗೆ ಯಾಕೆ ಇಟ್ಟಾಕ ಅಸಹ್ಯ ಮಾಡ್ತೈತಿ ಗಾಯ್ಸ್ ನಮ್ ನಿತಿನ್ ಬೈ ಇಲ್ಲಿಂದ ಒಂದು ಟ್ರೇಷನ್ ತರೋದೈತ ಹೊಂಟಾನತ್ತ ಅವ ಹೋಗ್ತಾರು ಸೊ ನಾ ಇಲ್ಲಿಂದ ಸೀದಾ ಮನೆಗೆ ಹೋಗ್ತೀನಿ ಗಾಯ್ಸ್ ಮನೆಗೆ ಹೋಗಿ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಬಂದು ಕೂತಿದ್ವಿ ನಾಷ್ಟ ಗಿಷ್ಟ ಮಾಡಿ ಬಂದ ಅದೇ ಟೈಮ್ ನಮ್ಮ ಪಿಯೂಷ್ ಸುಮಿತ್ ಮತ್ತು ಸುಶೀಲ್ ಬಂದಾರಿ ಮೀನ್ ಹಿಡ್ಯಾಕ ಅಂತೇಳಿ ಸೊ ಈಗ ಮೀನ್ ಹಿಡ್ಯಾಕ ಹೋಗಿರ್ದೀವಿ ಅವ್ರೆಲ್ಲ ಆಟೋಣ ಕೂತಾರು ಹೊರ ಬರಲ್ಲೇನ ಆಟೋಣ ಧೂಮ್ ಮಚಾಲೆ ಧೂಮ್ ಗಾನ ನೋಡ್ರಿ ಗೈಸ್ ಇವತ್ತ ಗಾಣ ತೊಗೊಂಬಂದ್ರಿ ಮತ್ತೆ ಹಿಂದೆ ಖುಷಿ ಇಲ್ದಾನು ಸೊ ಇಂಡಿಯೋ ಯಾಕತ್ತೀವಿ ಗಾಯ್ಸ್ ಅದನ್ನ ಭಾಳ ದಿವಸ ಚಾಲು ಮಾಡಿಲ್ಲ ಹವಾ ಐತಿ ನೋಡ್ಬೇಕು ಗಾಯ್ಸ್ ಏನಾದ್ರೊಳಗೆ ಐತೆ ಹವಾ ಐತಿ ಮರೇ ಒತ್ತಕು ಮರೇ ಒಂದು ಗಾಡಿ ಒತ್ತಕಾಕಂದ್ರೆ ಹೆಂಗ ತಾಕತ್ತೈತಿಲ್ಲ ಇವ್ನು ಹುಡುಗ ತಾಕತ್ತಿಲ್ಲ ಗಾಯ್ಸ್ ಗಾಡಿ ಚಾಲು ಆಗಲಾಗೈತಿ ಬ್ಯಾಟ್ರಿ ಡೌನ್ ಆಗೈತಿ ಸೊ ಒತ್ತಕನತ್ತೀನಿ ಒಂದು ಗಾಡಿ ಒತ್ತಕಾಗಲ್ಲ ಅಂದ್ರೆ ಏನು ಹೇಳೋದು ಹೇಳ್ರಿ ನೀ ಅಣ್ಣ ಏನ್ ಹೇಳುದು ಹೇಳೇನು ಈಗ ತೆಗನ ಬಂದ್ ಸಿಗಿಸ್ ಒತ್ತಂದ್ರೆ ಒತ್ತಬೇಕು ಹೆಂಗ ನೋಡ್ರಿ ಗಾಯ್ಸ್ ಹೊಟ್ಟೆಗೆ ಒಂದು ಗಾಡಿ ಸ್ಪೀಡ್ ಯಾರು ಸಾಯಿಬಾಬಾ ತಗೊಂಡ್ ಮತ್ತಲ್ಲ ನೋಡ್ಬೋದು ಗಾಯ್ಸ್ ಎಲ್ಲಾ ಕಡೆ ಹೊಂಟಾನು ಕೆಲಸ ಹೇಳ್ತಿಲ್ಲ ಹೋಗಪ್ಪಿ ಈಗ ನೋಡ್ರಿ ನಮ್ ಸೂ ಇಳಿತಾನ ಈಗ ನಮ್ ಸೂ ಇಳಿತಾನ್ರಿ ನೋಡ್ರಿ ಎಷ್ಟು ತಾಕತ್ಲೆ ಒತ್ತಕ್ತಾನು ಪಾಟ್ ಒತ್ತಗ್ರಿ ಹಾ ನೋಡ್ರಿ ಗಾಯ್ಸ್ ಗಾಡಿ ಹಂಗ ಹೇಳತ್ ನೋಡ್ರಿ ಗಾಯ್ಸ್ ಈಗ ಗಾಡಿ ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ ಗಾಯ್ಸ್ ನೋಡ್ಬೋದು ಸುಶೀಲ್ ಪಾಪ ಒಬ್ಬನೇ ತಕ್ಲತ್ತಾನು ಅದನ್ನ ಗಾಯ್ಸ್ ಇಲ್ಲ ಓದಲಿಲ್ಲ ಬಟ್ ಮೇನ್ ತಾಕತ್ ಅವಂದೈತ್ರಿ ನೋಡ್ಬೋದು ಬಾಹುಬಲಿ ಆದ್ಮೇಲೆ ಯಾರು ಇರ್ಬೋದು ಅಂದ್ರೆ ಸುಶೀಲ್ ಬಲಿನೇ
ಗಾಯ್ಸ್ ಗಾಡಿ ಸ್ಟಾರ್ಟ್ ಆಗಿದ್ರಿ. ಸೊ ಸೀದಾ ಇಲ್ಲಿ ಗಾಡಿ ತೊಗೊಂಡು ಸೀದಾ ಮೀನಾಡಿಗೆ ಹೋಗ್ತೀವಿ ರೀ. ಅಲ್ಲಿ ಹೋಗಿ ಕಂಟಿನ್ಯೂ ಮಾಡ್ತೀನಿ ಗೈಸ್. ಎಲ್ಲರೂ ಬಂದು ಕೂತಾರು. ಸೊ लो ये तो मुद्दे लगा साला ಗೈಸ್ ಏನಂತಾರ ಇಲ್ಲಿ ಮೀನಾಡ್ಕೊಂಡ್ ಬರ್ತೀನಿ ಅಂತ ಕರ್ಕೊಂಡ್ ಬಂದಾನು. ನೋಡ್ಬೋದು ಗೈಸ್ ಇಲ್ಲಿ ಮಡ್ಯಾಗ ಎಲ್ಲೇ ತೊಗೊಂಬರ್ತಾನ ಬೈ ಬಂದಾನು. ನೋಡೋದು ಗೈಸ್ ಏನಾದೈತಿ ಮೀನಾ ಸಿಗ್ತಾವ ಇಲ್ಲು. ಬಾಳ ಸಂದಳ ಫುಲ್ ಒಣಗೈತ್ರಿ ತರ್ವ್ಯಾಂದಿದು. ನೀರು ಸ್ವಲ್ಪ ಅದಾವು. ಇಪ್ಪು ಹಿಂಗೈತಿ ಅದು ಲಪಡ ಗೈಸ್. ಮ್ಯಾಗಿಂದ ಹಿಂಗೆ ಕಾಣ್ತೈತಿ ಪೂರಾ ಒಣಗೈತಿ. ಮಳೆಗಾಲ ಪೂರಾ ನೀರು ಇಲ್ಲಿ ಮಟ್ಟ ಇರ್ತಾವು ಗೈಸ್. ಮೀನೇ ಹಿಡ್ಯಾಕ ಬಂದಿದ್ದೀವಿ ರೀ. ಬಟ್ ಇಲ್ಲಿ ಬೇರೆ ಸರಿ ಅದಾರು ನೋಡಿ. ಎಷ್ಟು ಕ್ಯೂಟ್ ಕಾಣ್ತೈತಲ್ರಿ. ಹಾಂ ಕಾರಣ ಅಂದ ಎಲ್ಲ ಗಲ್ಗಿಲ್ ತೊಳತಾರು ಗಾಯ್ಸ್. ಇದೆ ರೀ ಸಂದಲ್ ಬಾವಿ ಇಂಟ್ರೆಸ್ಟ್. ಮಳೆಗಾಲನಾಗ ಗೈಸ್ ಇಲ್ಲಿ ಮಠ ನೀರು ಇರ್ತಾವೆ. ಬಟ್ ಈಗೇನು ನೀರಿಲ್ಲ, ಪೂರಾ ಡ್ರೈ ಆಗೈತಿ, ಪೂರಾ ಒಣಗೈತಿ. ತರ್ವ್ಯಾನ್ ಹುಡುಗರು ಅಂತ ಟಿ ಶರ್ಟ್ ತಿರ್ತಿದ್ರೆ ಹೇಳ್ತೀನಿ ರೀ ತರಾಗ. ಈಗ ನೋಡ್ರಿ ಏನೂ ಇಲ್ಲ, ಹೆಂಗಾಗೈತಿ. ಹಾಂ ಇಂಟ್ರೆಸ್ಟ್ ನೋಡ್ಬೋದು ಗಾಯ್ಸ್. ಹಿಂಗೈತಿ ನೋಡ್ರಿ ಪೂರಾ. ಅವೇನು ಲೈನ್ ಕಾಣ್ತಾವಲ್ಲ ಗಾಯ್ಸ್, ಎಲ್ಲ ನೀರಿಂದ್ರವು. ಅಲ್ಲಿ ಅಂದ್ರೆ ಪೀಕ್ ಅಲ್ಲಿ ಮಟ್ಟ ನೀರು ಹೋತಾವ ನಂಗೆ. ಈಗ ಇದ್ರ ಮ್ಯಾಗ ನಡ್ಕೊತ ಹೋಗ್ಬೋದು ಹಿಂಗೆ ಬಾರ್ಡ್ರ್ ಟು ಬಾರ್ಡ್ರ್. ಇವ್ರಿಬ್ರು ಅದಾರು ಗಾಯ್ಸ್. ಮ್ಯಾಗಿನ ತಳಗೆ ಇಳಿದೀವಿ ರೀ. ನಾವಿಬ್ರು ಇಳಿದ್ವಿ, ಅವ್ರೇನ ಅಲ್ಲೇ ಅದಾರು ನೋಡಿ. ಹಿಂಗೆ ಜಿಗಿಬೇಕು. ಇವೆಲ್ಲ ನೀರಿದ್ದಾಗ ಕಾಣಲ್ಲ, ಎಲ್ಲ ಒಳಗಿರ್ತಾವೆ. ಬಟ್ ಈಗ ಕಾಣತ್ತಾವು ನೋಡ್ಬೋದು. ಮೀನುಗಾರ ಮೀನು ಹಿಡಿಯಕ್ಕೆ ಗಾಯ್ಸ್ ಬಿದ್ದ. ಯಾಕೋ ಎರಡನೇ ಬಿಟ್ಟು ಇಲ್ಲಿ ಕರ್ಕೊಂಬಂದಾರ್ರಿ. ಒಂದು ಮೀನಿಲ್ಲ ಏನಿಲ್ಲ. ಪಾಪ ಹುಡುಗ ಬಿತ್ತು ಮ್ಯಾಗಿಂದ ಅಲ್ಲೇ ಮ್ಯಾಗಿಂದ ಜಗದ್ ಬಿದ್ದಾರವ. ಅವನಿಗೆ ಮೀನು ಸಿಗಲಿಲ್ಲ. ಇವನು ಸುಮ್ಮನಿದ್ದಾನು, ನಾನು ಸುಮ್ಮದೀನಿ. ಸೊ ಇನ್ನೊಂದು 5 ನಿಮಿಷ ಟ್ರೈ ಮಾಡ್ತೈತಿ. ಟ್ರೈ ಮಾಡಿ ಇಲ್ಲಿ ಸೀದಾ ಮನೆಗೆ ಹೋಗ್ಬಿಡ್ತೈತಿ ಗೈಸ್. ಏನು ಸಿಗಂಗೆ ಕಾಣಲ್ರಿ. ಬರೀ ಒಂದು ಮೀನ ಸಿಕ್ಕೈತಿ. ಮತ್ತು ಒಬ್ಬನಿಗೆ ತರ್ಯಾನವನಿಗೆ ಸ್ಪೆಷಲಿಸ್ಟ್ ತರಿಸಿ ಮೀನ ಹಿಡಿಯೋನಿಗೆ. ಮೀನ ಹಿಡ್ತಿದ ಅವನಿಗೂ ಸಿಗಾಕತ್ತಿಲ್ಲ. ಹೇಳತ್ತಾನ ನಾ ಇಲ್ಲ ಬೇರೆ ಥರ ಇದು ಹಾಕೊಂಡತ್ತಾನ. ಅವ್ರು ಕೂಡ ಅವರು ಬಂದವರು, ಇಬ್ಬರಿಗೆ ಸಿಗಲಾತಿಲ್ಲ. ಅವ ಹಳದಿಯಾಗಿ ಹಿಡ್ದಾನಗೆ. ಇಷ್ಟೇ ಐತ್ರಿ ಅದು. ಸ್ಟಾರ್ಟಿಂಗ್ ಮೀನ ಇಲ್ಲ ಬ್ಯಾರೆ ಏನೋ ಇದತ್ ಮಾಡಿದಾನ ಅದು. तू समझा? हाँ नहीं तू समझा नहीं. ಒಟ್ಟು ಟ್ರೈ ಮಾಡೋದು ಗೈಸ್. ಸಿಕ್ಕರೆ ತೋರಿಸ್ಬೇಕು. ಅಲ್ಲಿ ಐತಿ ಯಪ್ಪ ಬಟ್ಲಲ್ಲಿ ಐತೆ. ಓಯ್ ಅದು ದೊಡ್ಡ ಮೀನು ಎಲ್ಲ ಐತಾ ಗೈಸ್. ತಿಮ್ಮಿಗಳು ನೋಡಕ್ಕೆ ರೆಡಿ ಆಗ್ರಿ. ತಿಮ್ಮಿಗಳ ಬೈಗಳು ಇದ್ರಾಗ ಇಟ್ಟಾರು. ಏನು ನೋಡ್ರಿ ಗೈಸ್ ತಿಮ್ಮಿಗಳು ಐತೆ ನೋಡ್ರಿ. ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ ಏನ್. ಗಾಯ್ಸ್ ಎಲ್ಲ ಟ್ರೈ ಮಾಡಿದ್ವಿ. ಒಂದೇ ಒಂದು ಮೀನ ಸಿಕ್ಕೈತಿ. ಅದನ್ನು ಕಾಮಿಡಿ ಇದ್ದಂಗೆ ಐತ್ರಿ. ಸೊ ಇಲ್ಲಿ ವಾಪಸ್ ಹೋಗ್ಬೇಕನ್ನತ್ತೀವಿ. ಬಟ್ ನಮ್ಮ ಬೈ ಇನ್ನೊಮ್ಮೆ ಟ್ರೈ ಮಾಡ್ತಾನತ್ತ. ಇವನೇ ರೀ ಇನ್ನೊಮ್ಮೆ ಟ್ರೈ ಮಾಡ್ತಾನತ್ತ. ಸೊ ನೋಡೋಣ ಯಾರು ಟ್ರೈ ಮಾಡ್ತಾನು. ಈ ಸೈಡ್ ಬಂದೀವಿ. ಅಲ್ಲಿ ನೋಡ್ಬೋದು ಗಾಯ್ಸ್ ಅವ್ರು ಹೆಂಗೆ ಬರತ್ತಾರ. ಒಳಗಿನ ವ್ಯೂ ನೋಡ್ರಿ ಪೂರಾ ಹೆಂಗೆ ಕಾಣ್ತೈತಿ. ಗೈಸ್ ಯಾರಿಗೆ ಮೀನು ಸಿಗಾಕತ್ತಿಲ್ಲ. ಸೊ ಅವ್ರಿನ್ನ ಹಿಡಿತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾರು ಹೊಟ್ಟೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿ ಯೂಸ್ ಇಲ್ಲ ಗೈಸ್. ಸಂಡೇ ಮೊದಲೇ ಮತ್ತು ನಾಳೆ ಮುಂಜಾನೆ ಕೆಲ್ಸಕ್ಕೆ ಹೋಗ್ಬೇಕು, ಡ್ಯೂಟಿಗೆ ಹೋಗ್ಬೇಕು. ಸೊ ಸುಮ್ಮನೆ ಯಾಕೆ ವೇಟ್ ಮಾಡಿರ್ತಾರೆ ಟೈಮ್. ಸೊ ನಾರು ಹೊಂಟೆ ರೀ. ಬಂದ್ರೆ ಬರ್ತಾವೆ, ಬಿಟ್ರೆ ಬಿಡ್ತಾರೆ ಗೈಸ್. ನಿಮಗೇನ್ರ ನಮ್ಮ ಬ್ಲಾಗ್ ಇಷ್ಟ ಆಗತ್ತದ ತಿಳ್ಕೊರಿ. ಅಂದ್ರೆ ನನ್ನ ಬ್ಲಾಗ್ ಇಷ್ಟ ಆಗತ್ತೆ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ ಗೈಸ್. ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ ರೀ.